ನಮಸ್ಕಾರ ವೀಕ್ಷಕರೇ, ಈ ಸಂಚೆ ಡಿಜಿಟಲ್ ಮೀಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸರೋಜಾ ಸುಮಂತ್. ಸೆಲೆಬ್ರಿಟಿಗಳು ಅಂದ್ರೆ ಟ್ರೋಲರ್ಸ್ಗೆ, ಮೀಮ್ಸ್ ಮಾಡುವವರಿಗೆ ಸುಲಭವಾಗಿ ಸಿಗುವಂತ ಕಂಟೆಂಟ್ ಎಂಬಂತೆ ಆಗೋಗಿದೆ. ಈ ಸೋಷಿಯಲ್ ಮೀಡಿಯಾ ಜಮಾನ ಬಂದ್ಮೇಲೆ ಇದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ವ್ಯೂಸ್ಗೋಸ್ಕರನೋ ಫಾಲೋವರ್ಸ್ಗೋಸ್ಕರನೋ ನೆಗೆಟಿವ್ ಸುದ್ದಿಯ ಕಡೆಗೆ ಹೋಗೋದು, ಗಮನ ಕೊಡೋದು ಹೆಚ್ಚಾಗಿದೆ. ಈಗ ಅರ್ಚನಾ ಉಡುಪ ಅವರ ವಿಚಾರದಲ್ಲೂ ಆಗಿರೋದು ಅದೇ. ನೀವೆಲ್ಲ ನಿನ್ನೆಯಿಂದ ಅವರ ವಿಡಿಯೋಗಳನ್ನ ನೋಡಿರ್ತೀರಾ. ಅವರು ಆ ವಿಡಿಯೋನ ಮಾಡ್ಬೇಕೋ ಬೇಡವೋ ಅಂತ ವಿಡಿಯೋ ಮಾಡಿ ಅವರ ಮನಸ್ಸಿನ ನೋವನ್ನ ಆ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಅಂದ್ರೆ ಅವರ ಬಗ್ಗೆ ಹರಿದಾಡ್ತಿರುವಂತ ಒಂದೇ ಒಂದು ವಿಡಿಯೋ ಈಗ ಅವರ ಮನಸ್ಸನ್ನ ತುಂಬಾ ನೋಯಿಸಿದೆ ಅನ್ನೋದು ಅವರು ಮಾಡಿರೋ ವಿಡಿಯೋದಿಂದನೇ ಗೊತ್ತಾಗ್ತಾ ಇದೆ. ಆಗಿದ್ದು ಏನು ಅನ್ನೋದನ್ನ ಅರ್ಚನಾ ಉಡುಪ ಅವರಿಂದನೇ ಇನ್ನೊಮ್ಮೆ ಕೇಳಿ. ಅವರ ಮನಸ್ಸಿನ ನೋವು ಎಷ್ಟಾಗಿದೆ ಅನ್ನೋದು ಆ ವಿಡಿಯೋ ಮಾಡಿದ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತಾ ಇದೆ. ನಾನಿವತ್ತು ನಿಮ್ ಜೊತೆ ಎರಡು ಅತಿ ಮುಖ್ಯವಾದ ವಿಷಯಗಳು, ನನ್ನನ್ನು ತುಂಬಾ ದಿವಸದಿಂದ ಕಾಡ್ತಾ ಇದ್ದಂತಹ ಎರಡು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ಬೇಕೋ ಬೇಡವೋ, ಇದರಿಂದ ಏನಾದ್ರೂ ಉಪಯೋಗ ಆಗುತ್ತೋ ಇಲ್ವೋ ಅಂತ ಒಂದು ಡೌಟ್ ಇತ್ತು ಮನಸ್ಸಲ್ಲಿ. ಆದ್ರೆ ಇದ್ರ ಕಿರಿಕಿರಿ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಇದನ್ನ ಹಂಚ್ಕೊಂಡ್ಲೇಬೇಕು ನಿಮ್ ಜೊತೆ ಅಂತ ಅನ್ಕೊಂಡೆ. ಮೊದಲನೇದೇನಪ್ಪಾ ಅಂತಂದ್ರೆ, ಒಂದು 3-4 ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಆ ಇಂಟರ್ವ್ಯೂನೇ ಹಳೇದು. ಆ ಇಂಟರ್ವ್ಯೂಲಿ ನನಗೆ 20 ವರ್ಷಗಳ ಹಿಂದೆ ಸಣ್ಣದಾಗಿ ಗಂಟಲಿನ ಕಿರಿಕಿರಿ ಸಮಸ್ಯೆ ಉಂಟಾಗಿ ಕೆಲವು ತಿಂಗಳುಗಳ ಕಾಲ ನನಗೆ ಹಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ ವಿಷಯನ ಹಂಚ್ಕೊಂಡಿದ್ದೆ. ಆಮೇಲೆ ಹಾಗೆ ಹೇಗೆ ಆ ತೊಂದರೆಯಿಂದ ನಾನು ಈಚೆ ಬಂದೆ, ಹೇಗೆ ಮತ್ತೆ ಹಾಡೋದಕ್ಕೆ ಪ್ರಾರಂಭ ಮಾಡಿದೆ ಅಂತ 4 ಜನಕ್ಕೆ ಉಪಯೋಗ ಆಗಲಿ ಅಂತ ಆ ವಿಷಯವನ್ನು ಹಂಚ್ಕೊಂಡಿದ್ದೆ. ಅವರು ಅದರ ಕ್ಲಿಪ್ ಅನ್ನ ಮಾತ್ರ ಹಾಕಿದ್ದಾರೆ ಪ್ರಮೋಷನ್ಗೆ ಅಂತ. ನೀವು ಪೂರ್ತಿ ಇಂಟರ್ವ್ಯೂನ ನೋಡ್ದೇನೆ ಬರೀ ಆ ಕ್ಲಿಪ್ಪಿಂಗ್ ಮಾತ್ರ ನೋಡ್ಕೊಂಡು ನನಗೆ ಈಗ ಹಾಡೋದಕ್ಕಾಗ್ತಿಲ್ಲ, ಹಾಡೋದು ನಿಲ್ಸ್ಬಿಟ್ಟಿದೀನಿ, ನನ್ನ ಗಂಟ್ಲು ಹೊಟ್ಟೋಗಿದೆ ಅಂತೆಲ್ಲ ತುಂಬಾ ಜನ ಹಬ್ಬಿಸ್ತಾ ಇದ್ದಾರೆ. ಇದು ತುಂಬಾ ಮನಸ್ಸಿಗೆ ನೋವು ಕೊಡ್ತಾ ಇದೆ. ಎಲ್ಲಿ ಹೋದ್ರು ನೀವೀಗ ಆರೋಗ್ಯವಾಗಿದ್ದೀರಾ, ಹಾಡ್ತಿದ್ದೀರಾ ಅಂತಾರೆ. ನಾನು ಮೊದಲಿಗಿಂತ ಹೆಚ್ಚು ಬ್ಯುಸಿ ಆಗಿದ್ದೀನಿ, ಮೊದಲಿಗಿಂತ ಹೆಚ್ಚು ಹಾಡ್ತಾ ಇದ್ದೀನಿ. ಹಾಗಾಗಿ ಇದೊಂದು ವಿಷಯ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಈ ಶಾರ್ಟ್ ಹೇರ್ ಕಟ್ ನಾನು ಯಾಕೆ ಮಾಡ್ಸಿರೋದು ಅಂದ್ರೆ, ನಾನೊಂದು ಹೊಸ ಸೀರಿಯಲ್ ಅಲ್ಲಿ ಒಂದು ಪಾತ್ರ ಒಪ್ಕೊಂಡು ಆ ಚಾನೆಲ್ ಅವರು ಆ ಪಾತ್ರಕ್ಕೆ ಇದೇ ರೀತಿಯ ಶಾರ್ಟ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ಕೇಳಿರೋದ್ರಿಂದ ನಾನು ಮಾಡಿಸ್ಕೋಬೇಕಾಯ್ತು. ಅದು ಬಿಟ್ಟು ನನಗೆ ಯಾವ ಆರೋಗ್ಯದ ಸಮಸ್ಯೆನೂ ಇಲ್ಲ. ಬಹಳಷ್ಟು ಜನ ಅವರವರೇ ಏನೇನೋ ಕಲ್ಪನೆ, ಊಹಾಪೋಹಗಳನ್ನ ಮಾಡಿಕೊಂಡು ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಲೆವೆಲ್ಗೆ ಮಾತಾಡ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದ್ದಾರೆ. ಇದರಿಂದ ನನಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಗಳಿಗೆ, ನನ್ನ ಪರಿವಾರಕ್ಕೆ ತುಂಬಾ, ನನ್ನ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆಲ್ಲ ತುಂಬಾ ನೋವಾಗಿದೆ. ದಯವಿಟ್ಟು ಪೂರ್ತಿ ವಿಷಯವನ್ನ ತಿಳ್ಕೊಳ್ಳದೆ ಅರ್ಧಂಬರ್ಧ ಈ ಸೋಷಿಯಲ್ ಮೀಡಿಯಾದಲ್ಲಿ, ಪಾಡ್ಕಾಸ್ಟ್ಗಳಲ್ಲಿ, ಯೂಟ್ಯೂಬ್ ಅಲ್ಲಿ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಗಳನ್ನ ನೋಡಿ ನೀವೇನೇನೋ ಊಹೆ ಮಾಡ್ಕೋಬೇಡಿ. ದಯವಿಟ್ಟು ಪೂರ್ತಿ ವಿಷಯವನ್ನ ತಿಳ್ಕೊಳ್ಳಿ. ಇದರಿಂದ ಯಾರೋ ಒಬ್ಬರ ವೃತ್ತಿ ಜೀವನಕ್ಕೆ ಅಥವಾ ಅವರ ಪರ್ಸನಲ್ ಜೀವನಕ್ಕೆ ತುಂಬಾ ದೊಡ್ಡ ಘಾಸಿ ಆಗೋದು ತಪ್ಪತ್ತೆ ನೀವು ಪೂರ್ತಿ ವಿಷಯ ತಿಳ್ಕೊಂಡ್ರೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿರ್ಲಿ. ನೀವು ಯಾರ್ಯಾರಿಗೆ ಏನಾದ್ರೂ ನನಗೆ ಈ ತರ ತೊಂದರೆ ಇದೆ ಅಂತ ಹೇಳಿದ್ರು ಅವ್ರಿಗೆಲ್ಲ ಹೇಳ್ಬಿಡಿ, ಇದು ಸುಳ್ಳು, ನಾನು ಆರಾಮಾಗಿದ್ದೀನಿ, ದೇವ್ರ ದಯದಿಂದ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದೀನಿ. ಅದರಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅರ್ಚನಾ ಅವರು, ನಂಗೆ ಇನ್ಮೇಲೆ ಹಾಡೋದಕ್ಕೆ ಆಗೋಲ್ಲ ಎಂಬಂತೆ ಹಬ್ಬಿಸ್ತಾ ಇದ್ದಾರೆ ಅನ್ನೋದನ್ನ ಅವರು ವಿಡಿಯೋ ಮೂಲಕ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ರೀತಿಯ ಮಾತುಗಳು ಅವರ ಅವಕಾಶಗಳಿಗೆ ಎಷ್ಟು ಸಮಸ್ಯೆ ಉಂಟು ಮಾಡುತ್ತೆ ಅನ್ನೋದು ಆ ವಿಡಿಯೋ ಹರಿಬಿಟ್ಟವರಿಗೆ ಸಣ್ಣ ಯೋಚನೆಯೂ ಇರೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಅರ್ಚನಾ ಅವರೇ ನಮ್ಮ ಸಿನಿಮಾದ ಹಾಡುಗಳನ್ನ ಆಡ್ಬೇಕು ಅಂತ ಎಷ್ಟೋ ಚಿತ್ರತಂಡದವರು ಅಂದುಕೊಂಡಿದ್ರು ಸಹ ಈ ರೀತಿಯ ಒಂದೇ ಒಂದು ವಿಡಿಯೋವನ್ನ ನೋಡಿದ್ರೆ, ಅಂದ್ರೆ ಅರ್ಚನಾ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಅವರ ಗಂಟ್ಲು ಹಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಏನಾದ್ರೂ ಚಿತ್ರತಂಡದವರಿಗೆ ಈ ವಿಡಿಯೋ ಮೂಲಕ ಗೊತ್ತಾದ್ರೆ ನಮ್ಮ ಸಿನಿಮಾಗೆ ಹಾಡಿಸ್ಬೇಕು ಅಂತ ಇರೋಂತ ಯೋಚನೆ ಕೂಡ ಬದಲಾಗುತ್ತೆ. ಅಂದ್ರೆ ಬೇರೆಯವರು ನೋಡ್ತಾರೆ, ಅಟ್ಲೀಸ್ಟ್ ಅರ್ಚನಾ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಕೂಡ ಆಗ ಮಾಡೋದಿಲ್ಲ. ಈ ವಿಡಿಯೋನೇ ನಿಜ ಅಂದ್ಕೊಂಡು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ರೀತಿ ಅದೆಷ್ಟೋ ಕಲಾವಿದರಿಗೂ ಸಮಸ್ಯೆ ಆಗಿದೆ. ಹೀಗಾಗಿ ಸೆಲೆಬ್ರಿಟಿಗಳ ಬಗ್ಗೆ ವಿಡಿಯೋ ಪೋಸ್ಟ್ ಗಳನ್ನ ಹಾಕುವಾಗ ಎಚ್ಚರದಿಂದ ಇರಬೇಕಾಗಿದೆ. ಇದು ಈ ಸಂಜೆಯ ಡಿಜಿಟಲ್ ಮೀಡಿಯಾ ಕಳಕಳಿ ಕೂಡ ಹೌದು.